ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕಥೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕಥೆಯ ಹೆಸರು ಮರುವಿವಾಹ ಪಾರ್ಟ್ 3. ಸಚಿನ್ ಅವನ ಹೆಂಡತಿಯ ಆಸೆಯಂತೆ ಬೆಂಗಳೂರಿಗೆ ಬಂದು ನೆಲೆಸಿದ. ಆದರೆ ತಾನು ಅಂದುಕೊಂಡಂತೆ ಅಲ್ಲಿ ಯಾವುದೂ ನಡೆಯಲಿಲ್ಲ. ಏಕೆಂದರೆ ಮುಖ್ಯವಾಗಿ ಅವನಿಗೆ ಮಕ್ಕಳೆಂದರೆ ಪಂಚಪ್ರಾಣ. ಅವನ ಹೆಂಡತಿಗೆ ಈಗಲೇ ಮಕ್ಕಳು ಆಗುವುದು ಇಷ್ಟವಿರಲಿಲ್ಲ. ಇನ್ನೂ ನಮಗೆ 2-3 ವರ್ಷ ಮಕ್ಕಳು ಬೇಡ, ಫೈನಾನ್ಸಿಯಲಿ ಇಬ್ಬರೂ ಸದೃಢರಾಗೋಣ, ಒಂದು 20 ಲಕ್ಷ ಸಂಪಾದಿಸಿದ ಮೇಲೆ ಮಕ್ಕಳನ್ನು ಮಾಡಿಕೊಳ್ಳುವ. ಈಗಲೇ ನಾನು ಗರ್ಭಿಣಿಯಾದರೆ ಕೆಲಸದಿಂದ ಹಿಂದೆ ಸರಿಯಬೇಕಾಗುತ್ತೆ. ಅದೂ ಅಲ್ಲದೆ ನನ್ನ ಸೌಂದರ್ಯವೂ ಹಾಳಾಗುತ್ತೆ. ಈಗ ನನ್ನ ಕರಿಯರ್ ಮುಖ್ಯ. ಹಳೆ ಕಾಲದ ಹೆಂಗಸರಂತೆ ಇಷ್ಟು ಬೇಗ ಮಗು ಮಾಡಿಕೊಂಡು ನನ್ನ ಎಲ್ಲ ಸಂತೋಷವನ್ನು ಹಾಳು ಮಾಡಿಕೊಳ್ಳಲು ನನಗೆ ಇಷ್ಟವಿಲ್ಲ. ಮಗು ಆದ ನಂತರ ನನಗೆ ಕೆಲಸಕ್ಕೆ ಹೋಗಲು ಸಾಧ್ಯವಾಗಲ್ಲ. ಅದನ್ನು ಬೇಬಿಸಿಟ್ಟಿಂಗ್ಗೆ ಕಳುಹಿಸುವವರೆಗೂ ನಾನು ಮನೆಯಲ್ಲಿಯೇ ಇರಬೇಕಾಗುತ್ತದೆ. ಇದು ತುಂಬ ಬೋರಿಂಗ್. ಆದ್ದರಿಂದ ನಮಗೆ ಈಗಲೇ ಮಕ್ಕಳು ಬೇಡ, ಪ್ಲೀಸ್ ಅರ್ಥ ಮಾಡಿಕೊ ಎಂದು ನೈಸ್ ಆಗಿ ಹೇಳಿದಳು. ಪಾಪ ಸಚಿನ್ದು ಹಲ್ಲು ಕಿತ್ತ ಹಾವಿನಂಥ ಪರಿಸ್ಥಿತಿ. ಬುಸುಗುಟ್ಟಿದನಾದರೂ ಕೋಪದಿಂದ 2 ದಿನ ಮಾತನಾಡದೆ ಕೂತರೂ ಏನೂ ಪ್ರಯೋಜನಕ್ಕೆ ಬರಲಿಲ್ಲ. ತಂದೆ ತಾಯಿಯ ಒತ್ತಾಯಕ್ಕೆ ಮಣಿದು ಬೆಂಗಳೂರಿಗೆ ಹೋಗಿದ್ದರಿಂದ 1 ವರ್ಷ ಅಲ್ಲಿಯೇ ಕೆಲಸ ಮಾಡಿದನು. ಆದರೂ ಅವನಿಗೆ ಉಸಿರು ಕಟ್ಟುವಂತಹ ಅನುಭವವಾಗುತ್ತಿತ್ತು. ಅವಳಿಗೆ ಕೆಲಸದ ಒತ್ತಡದ ಕಾರಣ ಬೇರೆ ಬೇರೆ ಅಡುಗೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಯಾವಾಗಲೂ ಬ್ರೆಡ್ ಜಾಮ್ ಎನ್ನುವುದು ತಿನ್ನುತ್ತಿದ್ದಳು. ಇವನಿಗೆ ಊರಿನಲ್ಲಿ ಅಮ್ಮ ಕೈಯಲ್ಲಿ ತಟ್ಟಿದ ರೊಟ್ಟಿ ತಿಂದು ಅಭ್ಯಾಸ. ಪಾಪ ಈ ಬ್ರೆಡ್ ಜಾಮ್ ಅವನು ಹೇಗೆ ತಿನ್ನುತ್ತಾನೆ? ಅವನ ಮನಸ್ಸು ಆ ನಗರಕ್ಕೆ ಒಗ್ಗಿಕೊಳ್ಳದೆ ಪುನಃ ಊರಿಗೆ ವಾಪಸ್ಸಾದ. ಆಗೊಮ್ಮೆ ಈಗೊಮ್ಮೆ ಇವನು ಬೆಂಗಳೂರಿಗೆ ಹೋಗುತ್ತಿದ್ದನಾದರೂ ಅಲ್ಲಿಗೆ ಅವನು ಹೋದಾಗಲೆಲ್ಲ ಅವಳು ಸರಿಯಾಗಿ ಅವನೊಂದಿಗೆ ಮಾತನಾಡಿಸಲು ಸಿಗುತ್ತಿರಲಿಲ್ಲ. ಯಾವಾಗಲೂ ಕೆಲಸದ ಬ್ಯುಸಿ ಎಂದು ಓಡಾಡುತ್ತಿದ್ದಳು. ಬಾಕಿ ಸಮಯ ಗೆಳೆಯ ಗೆಳತಿಯರು ಎಂದು ಅವರೊಂದಿಗೆ ಓಡಾಡಿಕೊಂಡು ಇರುತ್ತಿದ್ದಳು. ಅವನಿಗೂ ರೋಸಿ ಹೋಗಿತ್ತು ಇದನ್ನೆಲ್ಲ ನೋಡಿ. ಅವಳಿಗೆ ಸಚಿನ್ನ ಯಾವ ಸಂತೋಷವೂ ಬೇಕಾಗಿರಲಿಲ್ಲ. ಅವಳು ಒಂದು ಸಾರಿ, ನೀನು ಬಂದು ಇಲ್ಲಿಯೇ ಇರುವುದಾದರೆ ಬಾ, ಇಲ್ಲದಿದ್ದರೆ ಬರಲೇಬೇಡ ಎಂದು ಕಡ್ಡಿ ಮುರಿದಂತೆ ಅವನೊಂದಿಗೆ ಹೇಳಿದಳು. ಕ್ರಮೇಣ ಇಬ್ಬರ ಸಂಬಂಧವೂ ಅಳಸಲಾರಂಭಿಸಿತು. ಅವನು ಎಷ್ಟೇ ಅವಳನ್ನು ಊರಿಗೆ ಕರೆದರೂ ಅವಳು ಬರಲು ಸಿದ್ಧರಿರಲಿಲ್ಲ. ಅದೇ ರೀತಿ ಅವನಿಗೆ ಬೆಂಗಳೂರಿಗೆ ಹೋಗಲು ಮನಸ್ಸಿರಲಿಲ್ಲ. ಹೀಗೆ ಯಾವಾಗಲೂ ಇವರ ಯುದ್ಧ ನಡೆಯುತ್ತಲೇ ಇತ್ತು. ಕೊನೆಗೆ ಒಂದು ದಿನ ವಿಚ್ಛೇದನದಲ್ಲಿ ಅಂತ್ಯವಾಯಿತು. ಸಚಿನ್ ಹೀಗೆ ಅವನ ಕಳೆದು ಹೋದ ದಾಂಪತ್ಯ ಜೀವನವನ್ನು ಯೋಚನೆ ಮಾಡುತ್ತಾ ಕಾರಿನಲ್ಲಿ ಹೋಗುತ್ತಿರುವಾಗ ಡ್ರೈವರ್ ಒಮ್ಮೆಲೆ ಕಾರನ್ನು ನಿಲ್ಲಿಸಿದ. ಏನಾಯಿತು ಎಂದು ನೋಡಿದಾಗ, ಸರ್, ಇಲ್ಲಿ ಚಹಾ ಕಾಫಿ ಏನಾದರೂ ಕುಡಿತೀರಾ ಎಂದ. ಇಲ್ಲಿ ಯಾಕಪ್ಪ, ಅದೆಲ್ಲ ಹೇಗೂ ಹುಡುಗಿ ನೋಡೋಕೆ ಹೊರಟಿದ್ದೀವಲ್ಲ, ಅಲ್ಲೇ ಎಲ್ಲ ವ್ಯವಸ್ಥೆ ಮಾಡಿರುತ್ತಾರೆ, ಅಲ್ಲಿ ಕುಡಿದರೆ ಆಯಿತು, ನೀ ನಡಿ ಎಂದು ಅವನ ಅಪ್ಪ ಹೇಳಿದ. ಸಚಿನ್ಗೆ ಕಾಫಿ ಕುಡಿಯುವ ಮನಸ್ಸು ಇತ್ತಾದರೂ ಏನನ್ನೂ ಮಾತನಾಡದೆ ಮೌನವಾಗಿದ್ದ. ಅಷ್ಟರಲ್ಲಿ ತಂದೆಯ ಫೋನ್ ರಿಂಗ್ ಆಯಿತು. ಇಲ್ಲೇ ಹತ್ತಿರದಲ್ಲಿದ್ದೀವಿ, ಇನ್ನೇನು ಬಂದು ಬಿಡ್ತೀವಿ ಎನ್ನಲಾರಂಭಿಸಿದ. ಮಠ ಮಧ್ಯಾಹ್ನ 12 ಗಂಟೆ ಆಗುತ್ತಿದ್ದಂತೆ ಕಾರು ಕನ್ಯೆಯ ಮನೆಯ ಮುಂದೆ ಬಂದಿತು. ಕಾಲಿಗೆ ನೀರು ಹಾಕಿಕೊಂಡು ಒಳಬಂದರು. ಹಳೆಯ ಕಾಲದ ಮನೆಯವರು ಒಂದಷ್ಟು ದೊಡ್ಡದೆಂದೇ ಹೇಳಬಹುದು. ಈಗಿನ ಕಾಲಕ್ಕೆ ತಕ್ಕಂತೆ ಒಂದಷ್ಟು ಮಾರ್ಪಾಡು ಮಾಡಿ ಆಧುನಿಕ ಸ್ಪರ್ಶವನ್ನು ನೀಡಿದ್ದಾರೆ. ಒಂದು ಸಣ್ಣ ಹಾಲ್, 1-2 ರೂಮು, ಅಡುಗೆ ಮನೆ ಹಿತ್ತಲು, ಅಟ್ಟದ ಮೇಲೊಂದು ರೂಮು. ಹಾಲಿನಲ್ಲಿ ಟಿವಿ ತನ್ನ ಪಾಡಿಗೆ ತಾನು ಓಡುತ್ತಿತ್ತು. ಯಾರೋ ಬಂದು ಟಿವಿ ಆಫ್ ಮಾಡಿ ಹೋದರು. ಸಚಿನ್ ಮತ್ತು ಅವನ ತಂದೆ ತಾಯಿ ಒಂದು ಸೋಫಾ ಮೇಲೆ ಕುಳಿತರೆ, ಮದುವೆ ಬ್ರೋಕರ್ ಒಂದು ಸಿಂಗಲ್ ಚೇರ್ ಮೇಲೆ ಕುಳಿತಿದ್ದ. ಎಲ್ಲರೂ ಅದು ಇದು ಮಾತನಾಡಿದರೆ ನಂತರ ಕನ್ಯೆ ಕೈಯಲ್ಲಿ ಚಹಾ ಹಿಡಿದುಕೊಂಡು ಬಂದ ನಂತರವೇ ಸಚಿನ್ಗೆ ಗೊತ್ತಾಗಿದ್ದು ಇವಳು ಕನ್ಯೆಯಲ್ಲ, ವಿಧವೆ ಎಂದು. ಹೌದು,
ಕನ್ಯೆಯ ಮುಖದಲ್ಲಿ ಇರಬೇಕಾದ ಹೊಳಪುಗಳನ್ನು ಮುಖದಲ್ಲಿ ಕಾಣಲೇ ಇಲ್ಲ. ಕೃತಕ ಅಲಂಕಾರ ಅವನಿಗೆ ತಕ್ಷಣವೇ ತಿಳಿದುಬಿಟ್ಟಿತು. ಹುಡುಗಿ ನೋಡಲು ಬೆಳ್ಳಗೆ ಇದ್ದಳಾದರೂ ದಪ್ಪ ಶರೀರ, ದುಂಡನೆಯ ಮುಖದಲ್ಲಿ ಹೊಳೆಯುವ ಕಣ್ಣು. ಸುಮಾರು 5 ಅಡಿ ಎತ್ತರ, ಹೆಚ್ಚು ಕಡಿಮೆ 30ರ ಆಸುಪಾಸಿನ ಹೆಣ್ಣು. ಲಕ್ಷಾಂತರ ರೂಪಾಯಿ ಆಸ್ತಿ ಅವಳ ಹೆಸರಿನಲ್ಲಿಯೇ ಇದೆ ಎಂದು ಅಲ್ಲಿಗೆ ಹೋದ ನಂತರ ಸಚಿನ್ಗೆ ತಿಳಿಯಿತು. ನೋಡಿ, ಹುಡುಗಿಯ ಬಗ್ಗೆ ನಿಮ್ಮ ಕುರಿತು ಎಲ್ಲ ಹೇಳಿದ್ದೀನಿ. ನೀವು ವಿಚ್ಛೇದಿತ. ಅವಳು ಗಂಡ ಸತ್ತು 2 ವರ್ಷಗಳೇ ಆಯಿತು. ಮಕ್ಕಳು ಕೂಡ ಆಗಿಲ್ಲ. ಒಂದು ರೀತಿ ಕನ್ಯೆ ಅಂತಾನೆ ತಿಳಿದುಕೊಳ್ಳಿ. ಈ ದೊಡ್ಡ ಮನೆ ಅವಳ ಹೆಸರಿನಲ್ಲಿಯೇ ಇದೆ. ಒಂದಷ್ಟು ಲಕ್ಷ ಬ್ಯಾಂಕ್ನಲ್ಲೂ ಇಟ್ಟಿದ್ದಾರಂತೆ. ಸಾಯೋವರೆಗೂ ಕುಂತು ತಿಂದರೂ ಕರಗದಷ್ಟು ಐತೆ. ನೋಡಿ, ಯೋಚನೆ ಮಾಡಿ, ಊರಿಗೆ ಹೋದ ಮೇಲೆ ತಿಳಿಸಿ. ಮಧ್ಯವರ್ತಿ ಮುಲಾಜಿಲ್ಲದೆ ನೇರವಾಗಿ ಎಲ್ಲವನ್ನೂ ಹೇಳಿಬಿಟ್ಟ. ಅವನಿಗೆ ಬರಬೇಕಾದ ಕಮಿಷನ್ ಆಗಲೇ ಅವನ ಕೈ ಸೇರಿತ್ತು. ಅದರ ಸಂತೋಷದಲ್ಲಿದ್ದ. ಈ ಹೆಣ್ಣಿನ ವಿಚಾರ ಸಚಿನ್ನ ಪಾಲಕರಿಗೆ ಗೊತ್ತಿತ್ತಾದರೂ ಅವನಿಗೆ ಇಲ್ಲಿ ಬಂದ ಮೇಲೆ ಸಂಪೂರ್ಣ ಗೊತ್ತಾಗಿತ್ತು. ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.